ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹದ್ದು ಮೀರಿದ ವರ್ತನೆ ಇದೆಯಲ್ಲ, ಅದಕ್ಕೆ ಶತಾಯಗತಾಯ ಮೂಗುದಾರವನ್ನು ಹಾಕಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಹಾಗಾಗಿಯೇ ಇವತ್ತು ಸಭೆ ಕೂಡ ನಡೆಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಭೆ ಆಗ್ತಾ ಇದೆ. ಈ ಬಗ್ಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ನವರ ದೌರ್ಜನ್ಯವನ್ನು ತಡೆಯಲಿಕ್ಕೆ ಕಾನೂನನ್ನು ಬಲಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ತೊಂದರೆಯನ್ನು ತಪ್ಪಿಸಲಿಕ್ಕೆ ಕಾನೂನು ತಿದ್ದುಪಡಿಯ ಅಗತ್ಯದ ಸಂಬಂಧ ಕರಡು ಸಹ ಸಿದ್ಧಪಡಿಸಿದ್ದು, ಇಂದಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಆ ಸಂಬಂಧ ಚರ್ಚೆಯನ್ನು ನಡೆಸ್ತೇವೆ. ಮುಂದಿನ ದಿನದಲ್ಲಿ ಆ ಸಂಬಂಧ ಪ್ರತ್ಯೇಕ ಕಾನೂನನ್ನು ರೂಪಿಸ್ತೇವೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಅವರು ತಿಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನು ತಪ್ಪಿಸಲಿಕ್ಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಂತ ಒಂದು ಸಭೆ ನಡೆಸಲಿಕ್ಕೆ ತೀರ್ಮಾನಿಸ್ತಾರೆ. ಇದರ ಸಂಬಂಧ ಮಾತಾಡಲಿಕ್ಕೆ ಕಾನೂನು ಸಚಿವರು ಕೂಡ ಆಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ನಮ್ಮ ಜೊತೆಗೆ. ಸರ್, ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತುರ್ತಾಗಿ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ. ಏನು ಸರ್, ಇದರಲ್ಲಿ ಏನೆಲ್ಲ ವಿಚಾರಗಳನ್ನ ಒಳಗೊಂಡಂತೆ ಅಥವಾ ಏನು ತೀರ್ಮಾನಕ್ಕೆ ಮುಂದಾಗಿದೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಕ್ರೋ ಫೈನಾನ್ಸ್ ಎಕ್ಸ್ಪ್ಲಾಯ್ಟೇಷನ್ ಏನು ನಡೆದಿದೆ ಅದ್ರ ಬಗ್ಗೆ ಸಭೆ ಕರೆದಿದ್ದಾರೆ. ಆ ಸಭೆಯೊಳಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಬಡವರನ್ನು ಈ ಮೀಟರ್ ಬಡ್ಡಿ, ಈ ಶ್ರೀಮಂತರ ಶೋಷಣೆಯಿಂದ ತಡೆಯೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಕಾನೂನಿನ ಅಗತ್ಯ ಅಂಥೇಳಿ ಅನ್ನಿಸ್ತಾ ಇದೆ. ಆ ಕಾನೂನನ್ನು ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಅಂದರೆ ಏನು ಕರಡನ್ನು ರೆಡಿ ಮಾಡ್ಕೊಂಡು ಚರ್ಚೆ ಮಾಡ್ತೀರಾ, ಹೇಗೆ? ಎಲ್ಲ ಚರ್ಚೆ ಮಾಡ್ತೀವಿ. ಆಮೇಲೆ ಕರಡು ನಾವು ಒಂದು ರೆಡಿ ಮಾಡೀವಿ, ಅದಕ್ಕೂ ಟೋನಪ್ ಮಾಡಬೇಕು, ಅದಕ್ಕೂ ಅದರಲ್ಲಿ ಬದಲಾವಣೆ ಆಗಬೇಕು. ಮುಖ್ಯಮಂತ್ರಿಗಳು ತಮ್ಮ ವಿಚಾರವನ್ನು ಕೊಡ್ತಾರೆ, ನಮ್ಮ ಸಹೋದ್ಯೋಗಿಗಳು ಹಲವಾರು ವಿಚಾರಗಳನ್ನು ಹೇಳ್ತಾರೆ, ಗೃಹ ಸಚಿವರು ತಮ್ಮದೇ ಆಗಿರ್ತಕ್ಕಂಥ ವಿವರಗಳನ್ನು ಪತ್ರಿಕಾ ಮೂಲಕವೂ ಹೇಳಿದ್ದಾರೆ. ಅದನ್ನು ಅವ್ರ ಕಡೆಯಿಂದ ಪಡ್ಕೊತೀವಿ. ಈಗಿರುವ ಕಾನೂನು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಈಗಿರುವ ಕಾನೂನಲ್ಲಿ ಬಲ ಇಲ್ವಾಗದು. ನೋಡಿ, ಇಷ್ಟು ದೊಡ್ಡ ಪ್ರಮಾಣದ ಶೋಷಣೆ ನಡೀತದೆ ಅಂದರೆ ಎಲ್ಲೋ ಒಂದು ಕಡೆ ಕೊರತೆ ಇದೆ. ಆ ಅಡ್ಮಿನಿಸ್ಟ್ರೇಟಿವ್ ಮಷಿನರಿನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ಆ ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಹೊಸ ಕಾನೂನು ತರೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಅದು ಸರ್, ಅದು ನೆಕ್ಸ್ಟ್ ಸೆಷನಿಗೆ ತರ್ತಿರೋ ಅದರೊಳಗೆ ಸುಗ್ರೀವಾಜ್ಞೆ ಮೂಲಕ ತರುವಂಥ ಲೆಕ್ಕಾಚಾರ ನಿರ್ಣಯಿಸ್ತೀವಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅನ್ನೋದನ್ನ ಕೂಡ ಮುಖ್ಯಮಂತ್ರಿಗಳ ಸಭೆಯಲ್ಲಿ ತೀರ್ಮಾನ ಮಾಡ್ತಿರೋ ಮಾತು ಕೇಳ್ಬಿಟ್ಟು ಒಟ್ಟಾಗಿ ಬಲವಾದ ಒಂದು ಕಾನೂನು ತರಬೇಕು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಅಂತ ಸರ್ಕಾರದ ಲೆಕ್ಕಾಚಾರದಂತೆ ಕಾಣಿಸ್ತದೆ. ಕ್ಯಾಮರಾ ಪರ್ಸನ್ ಮುರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.